ಕೈಮಾ ನೋಡಿದ್ರೆ ತಲೆ ತಲೆ ಇದ್ದಂಗಿದೆ ನೋಡಿ ಇಲ್ಲಿ. ಅಣ್ಣ ಕಮ್ಮಿ ರೇಟ್ಗೆ ಏನು ಸಿಗುತ್ತೆ? ಎಲ್ಲ ಕಮ್ಮಿ ರೇಟೇ ಸರ್. ಇಲ್ಲಿ ನಾವು ಆಫ್ ಕೊಡೋದೇ ಒಂದು ಪ್ಲೇಟ್ ಬೇರೆ ಕಡೆ. ಎಲ್ಲ ಕಮ್ಮಿ ರೇಟೇ ಇದೆ. ಮಟನ್ ಒಂದು ಜಾಸ್ತಿ ಇದೆ ರೇಟು, ಬಾಕಿದೆಲ್ಲ ನಾರ್ಮಲ್ ರೇಟ್ ಇದೆ ಸರ್. ಪುಸ್ಕ ಟೋಕನ್ ಇಸ್ಕೊಬಿಟ್ರೆ ಹೆಂಗೆ ಮಾಡೋದು? ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ಬಂದಿರೋ ಜಾಗ ಎಲ್ಲಿ ಅಂತಂದರೆ ಹೌಲಹಳ್ಳಿ BDA ಪಾರ್ಕ್ ಆಪೋಸಿಟ್ನಲ್ಲಿ ಒಂದು ಸ್ಟ್ರೀಟ್ ಗಾಡಿ ಇದೆ. ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಆಲ್ಮೋಸ್ಟು ತುಂಬ ಜನ ಬರ್ತಾರೆ, ಸಿಕ್ಕಾಪಟ್ಟೆ ಜನ ತುಂಬ್ತಾರೆ. ಸಂಡೇ ಬಂದ್ರಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ರೋಡ್ ತುಂಬ ಜನ ಇರ್ತಾರೆ. ಟೇಸ್ಟ್ ಮಾಡಿ ನೋಡುವ ಹೇಗಿದೆ ಅಂತ. ಪ್ಲೇಟ್ ಯಾರ್ದು? ಏನು ನಿಮ್ಮದು? ಸಿಂಗಲ್ ಮುದ್ದೆ ಕೊಡಿ ಇವ್ರಿಗೆ. ಹೋಣ ಆಪ ಹಾಂ ಸರ್, 130. ಹಾಂ, ಏನೇನು ಸಿಗುತ್ತಣ್ಣ? ಸರ್ ಬೋಟಿ ಚಿಕನು, ತಲೆ ಕೈಮಾ, ಮಟನ್ ಕುರ್ಮಾ, ಗುಂಟೂರು ಚಿಕನ್ನು, ಪೆಪ್ಪರ್ ಚಿಕನ್ನು, ಬ್ಲೆಡ್ಡು, ಮುದ್ದೆ, ರೈಸು, ಪರೋಟ. ಹಾಂ, ಪ್ಲೇಟ್ ಹೆಂಗೆ ಸರ್? ಫುಲ್ ಪ್ಲೇಟ್ ಬಂದು ಬೋಟಿ 160, ತಲೆ ಮಾಂಸ 160, ಗುಂಟೂರು ಚಿಕನ್ 140, ಪೆಪ್ಪರ್ ಚಿಕನ್ ಗಿರೇವಿ 120, ಮಟನು 300. ನಾನು ನಿಮ್ಮ ಅಂಗಡಿಗೆ ಹೆಸರೇನಿಲ್ವಾ? ಸರ್ ಮೊದಲೇನು ಹೆಸರಿನ ಸರ್, ಇತ್ತೀಚೆಗೆ ಒಂದು ಬ್ಯಾನರ್ ಹಾಕಿದ್ದೀವಿ, ಹಳೆ ಮೀಸೆ ಹೋಟೆಲ್ ಅಂತ ಸರ್. ಹಳೆ ಮೀಸೆ ಹೋಟ್ಲು ಸ್ಟಾರ್ಟಾಗಿ ಎಷ್ಟು ವರ್ಷ ಆಯಿತು ಸರ್? ಇದೊಂದು 35 ವರ್ಷದ ಹೋಟ್ಲು. ನಾವು ಮಾಡ್ತಾ 15 ವರ್ಷ ಆಗಿದೆ. ಮೊದಲು ನಮ್ಮ ಬಾವರು 20 ವರ್ಷದಿಂದ ಮಾಡ್ತಾ ಇದ್ರು. ನಿಮ್ಮ ಬಾವರು ಮಾಡ್ತಿದ್ರು, ಬಸವರಾಜ್ ಮೀಸೆ ಅಂತ ಅವ್ರು ಮಾಡ್ತಾ ಇದ್ರು. ಅದನ್ನ ನಾವು ನಡ್ಸ್ಕೊಂಡಿದ್ದೀವಿ 15 ವರ್ಷ. ನಿಮ್ಮಲ್ಲಿ ಸರ್ ತುಂಬ ಸ್ಪೆಷಲ್ ಅಂದರೆ ಏನು? ಸರ್ ಬೋಟಿ ತಲೆ ಮಾಂಸ, ಮಟನ್ ಕುರ್ಮಾ ಜಾಸ್ತಿ ನಮ್ಮ ಜನರು ಇಷ್ಟಪಟ್ಟು ತಿನ್ನೋದು. ಹಾಂ ಸರ್. ಅಣ್ಣ ಕಮ್ಮಿ ರೇಟ್ಗೆ ಏನು ಸಿಗುತ್ತೆ? ಎಲ್ಲ ಕಮ್ಮಿ ರೇಟೇ ಸರ್. ಇಲ್ಲಿ ನಾವು ಆಫ್ ಕೊಡೋದೇ ಒಂದು ಪ್ಲೇಟ್ ಬೇರೆ ಕಡೆ. ಎಲ್ಲ ಕಮ್ಮಿ ರೇಟೇ ಇದೆ. ಮಟನ್ ಒಂದು ಜಾಸ್ತಿ ಇದೆ ರೇಟು, ಬಾಕಿದೆಲ್ಲ ನಾರ್ಮಲ್ ರೇಟ್ ಇದೆ ಸರ್. ನಾನು ಸ್ವಲ್ಪ ಐಟಮ್ ರೇಟ್ ಆಫ್ 80, ಫುಲ್ 160. ಅಣ್ಣ ಸ್ವಲ್ಪ ಐಟಮ್ ತೋರಿಸ್ತೀರಾ? ಯಾವ್ದಾಕ್ಲಿ? ಕೈಮದ ಹಾಂ, ಇದೇನಿದು ಸರ್? ಇದು ಬೋಟಿ. ಬೋಟಿ. ಹಾಂ, ಬೇರೆದೆಲ್ಲ ತೋರಿಸಿ ಅಣ್ಣ. ಇದು ಬೋಟಿ ಆಯ್ತು. ಇದೇನಿದು? ಸರ್ ತಲೆ ಮಟನ್ ಸರ್. ಇದು ತಲೆ ಮಟನ್. ಹಾಂ, ಓಕೆ. ನಾನು ನೆಕ್ಸ್ಟು ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್. ಇದು ಪೆಪ್ಪರ್ ಚಿಕನ್ ಗಿರೇವಿ. ಪೆಪ್ಪರ್ ಚಿಕನ್ ಗ್ರೇವಿ. ಚಿಕನ್ ಮಟನ್ ಎರಡೂ ಸಿಗುತ್ತೆ ನಿಮ್ಮಲ್ಲಿ ಬಂದರೆ? ಚಿಕನು, ಮಟನು, ಬೋಟಿ, ಕೈಮಾ, ತಲೆ, ಕೈಮುಂಡೆ ಸರ್. ಕೈಮಾ ಉಂಡೆ. ಇದಣ್ಣ ಮಟನ್ ಸರ್. ಮಟನು. ಮಟನ್ 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 ಕುರ್ಮಾ. ಹಾಂ ಹಾಂ, ಓಕೆ. ಹಾಂ ಹಾಂ ಹಾಂ. ಗುಂಟೂರು ಗಿರೇವಿ ಸರ್. ಇದು ಗುಂಟೂರು ಚಿಕನ್ ಗ್ರೇವಿ. ಹಾಂ, 140 ಫುಲ್ಲು, ಹಾಫು 70. ಹಾಫ್ 70. ಹಾಂ ಸರ್. ಇದು ದಮ್ ಬಿರಿಯಾನಿ ಸರ್. ದಮ್ ಬಿರಿಯಾನಿ. ಹಾಂ, ಇದಂಗೆ ಪ್ಲೇಟು? ಸರ್ ಪ್ಲೇಟ್ 100 ರೂಪಾಯಿ ಸರ್. ಸರ್ ಎಷ್ಟು ಪೀಸ್ ಕೊಡ್ತೀರಿ? ಸರ್ 3 ಪೀಸ್ ಇರುತ್ತೆ, ಮೊಟ್ಟೆ ಇರುತ್ತೆ. ಒಂದು ಮೊಟ್ಟೆ ಇರುತ್ತೆ. ಮೊಟ್ಟೆ ಇರುತ್ತೆ, 3 ಪೀಸ್ ಇರುತ್ತೆ. ಕುಷ್ಕ ಅಂದರೆ 60, ಮೊಟ್ಟೆ ಇರುತ್ತೆ. ಮೊಟ್ಟೆ ಇರುತ್ತೆ. ಅಣ್ಣ ಅದು ಸರ್? ಇದು ಬ್ರೆಡ್ ಫ್ರೈ. ಇದು 30, ಫುಲ್ 50 ಸರ್. ಹಾಫು 30 ಸರ್. ಇಷ್ಟು ಬರುತ್ತೆ. ಇದು ಚೆನ್ನಾಗಿ ಫುಲ್ ಅಂದರೆ ಡಬಲ್. ಹಾಂ ಸರ್, ಹೋಗುತ್ತೆ. ಹೌದಾ? ಚೆನ್ನಾಗಿ ಹೋಗುತ್ತೆ ಸರ್. ಯಾವ ಐಟಮ್ ಹೋಗಲ್ಲ ಅನ್ನೋದಿಲ್ಲ ಸರ್. ಜಾಸ್ತಿ ಮೂವಿಂಗ್ ಅಂದರೆ ಬೋಟಿ, ತಲೆ ಮಾಂಸ, ಮಟನ್ ಕೊಡ್ತೀವಣ್ಣ. ಸರ್ ಇದು ಗುಣ್ಕಾಯಿ ಲಿವರು. ಚಿಕನ್ ಗುಣ್ಕಾಯಿ ಲಿವರ್ ಗಿರೇವಿ. ಚಿಕನ್ ಗುಂಟಕಾಯಿ ಲಿವರ್ ಇದೀನ ಇದು? ಹಾಂ ಸರ್, ಸೂಪರ್ ಸೂಪರ್. 120 ಸರ್ ಪ್ಲೇಟು, ಆಫ್ 60. ಏನ 2 ಜನನ 3 ಜನ ಅಂತ ಎಷ್ಟು ಅಂತ ಕೇಳಿದ್ರು. ಡೈಲಿ ಎಷ್ಟು ಕೆಜಿ ಹೋಗುತ್ತಣ್ಣ ಚಿಕನ್? ಸರ್ ಕೆಜಿ ಲೆಕ್ಕ ಇದು ಸರ್. ಸೆಟ್ ಲೆಕ್ಕ. ಸೆಟ್ ಲೆಕ್ಕ. ಸೆಟ್ ಲೆಕ್ಕ ಅಂದರೆ ನೀವು ಸಹ ಎಷ್ಟು ತಗೋತೀರಾ ಅಂತ? ನೀವು ಅಂಗಡಿಯಿಂದ ನೀವು ಎಷ್ಟು ಖರೀದಿ ಮಾಡ್ತೀರಿ ಚಿಕನು? ಚಿಕನ್ 20 kg, 25 kg, 30 kg ಸರ್. ಅದು ಭಾನುವಾರ ಬಂದರೆ ಜಾಸ್ತಿ ಇರುತ್ತೆ, ಮಂಗಳವಾರ ಜಾಸ್ತಿ ಇರುತ್ತೆ, ಶನಿವಾರ ಕಮ್ಮಿ ಇರುತ್ತೆ. ಆ ಥರ ಸರ್ ಭಾನುವಾರ ಬಂದರೆ ಸರ್ ಎಷ್ಟು ಹೋಗುತ್ತೆ? ಹೋಗೋದು ಸರ್ 30 kg ಗಂಟೆ ಆಗ್ತೀವಿ ಸರ್. ಚಿಕನ್ 30 kg, ಮಟನ್ನು ಒಂದು 6 kg ಸರ್. ಮಟನ್ ಜಾಸ್ತಿ ಹಾಕಲ್ಲ, 6 kg ಆ ಥರ. ಸರ್ ತಮ್ಮ ಹೆಸರು ಗೊತ್ತಾಗಲಿಲ್ಲ. ಯಾರಿಗಿದೆ ಇವ್ರಿಗೆ ಸರ್? ತಮ್ಮ ಹೆಸರು? ಸರ್ ಅನಿಲ್ ಅಂತ. ಅನಿಲ್ ಅಂತ. ಅನಿಲ್ ಸರ್. ಅನಿಲ್ ಮೀಸೆ ಹೋಟೆಲ್ ಅಂತ ಇವಾಗ ಇಟ್ಟಿರೋದು ಸರ್. ಇವಾಗ ಅನಿಲ್ ಮೀಸೆ ಹೋಟೆಲ್ ಅಂತ. ಬಡವ್ರಿಗೆ ಚೆನ್ನಾಗಿ ಹೊಟ್ಟೆ ತುಂಬಿಸ್ತಾ ಇದ್ದೀರಿ, ಹೊಟ್ಟೆ ತುಂಬ ಊಟ ಕೊಡ್ತಾ ಇದ್ದೀರಿ. ಏನಾಗ್ಬೇಕಣ್ಣ? ಭಾನುವಾರ ಬಂದರೆ ಇನ್ನು ಮಾತಾಡ್ಸೋಕ್ಕೂ ಸರ್ ಭಾನುವಾರ 7:30 ಸ್ಟಾರ್ಟು. ಕಾಲು ಸೊಪ್ಪು, ತಟ್ಟೆ ಇಡ್ಲಿ, ಬಿರಿಯಾನಿ, ಕುಷ್ಕ ಎಲ್ಲ ಇರುತ್ತೆ. ತಲೆ ಮಾಂಸ, ಬೋಟಿ, ಕೈಮೆ 7:30 ಸ್ಟಾರ್ಟು. ಕಾಲು ಸೊಪ್ಪು. ಅಣ್ಣ ಇವತ್ತೇ ಹೆಂಗೆ ಅಂದರೆ ಏನು ಭಾನುವಾರ ಹೆಂಗಣ್ಣ ಜನ ಇರ್ತಾರೆ ಸರ್? ಇರ್ತಾರೆ. ಚಂದೇನಿಲ್ಲ ಸರ್. ಕಸ್ಟಮರ್ ಪಾಪ ಬರ್ತಾರೆ. ಅದೇ ತಕ್ಕ ನಮ್ಮ ಕೈಲಾದಷ್ಟು ನಾವು ಕೊಡ್ತೀವಿ ಸರ್ ಐಟಮ್. ನಾವು ಬೋಟಿ ತಲೆ ಮಾಂಸದಲ್ಲಿ ಏನು ಲಾಭ ಇಟ್ಟಿಲ್ಲ ಸರ್. ಮುದ್ದೆ ರೈಸಲ್ಲಿ ಮಾತ್ರ ಲಾಭ ಸರ್. ಬೋಟಿ ತಲೆ ಮಾಂಸದಲ್ಲಿ ಏನು ಲಾಭ ಇಟ್ಕೊಂಡಿಲ್ಲ. ಅದನ್ನೇ ಪರವಾಗಿಲ್ಲ. ಬರ್ರಿ ಮಾಡಿ ಬರ್ರಿ ಊಟ.
ಒಂದು ರೈಸ್ ಹಾಕ್ಬಿಟ್ಟು 120 ಹಾಕೊಡ್ತೀವಿ. ಸೇರೋ ಸಪ್ರೇಟ್ ಹಾಕ್ಬೇಕಾ? ಸ್ವಾಮಿ ಬೇರೆ ಚೆನ್ನಾಗಿ ಬೆಳ್ಳಿ ಅಂತ ಹೋಯ್ತು. ಇಲ್ಲ ಸಿಂಗಲ್ ಪರೋಟ ಕೊಡ್ರಿ. ಪರೋಟನ ಮುದ್ದೆನಾ? ಮುದ್ದೆ ಆಮೇಲೆ ತಗೊಳ್ಳಿ ಪರೋಟ. ಸಿಂಗಲ್ ಪರೋಟ ಕೊಡಿ. ನೋಡಿ, ರೇಟ್ ಕಮ್ಮಿ ಇರೋದ್ರಿಂದ ಜನ ಕೂಡ ಸಿಕ್ಕಾಬಟ್ಟೆ ತುಂಬಿದ್ದಾರೆ. ನಾನು ವೀಡಿಯೋಗೆ ಅಂತಂತ ಎಲ್ಲ ಸ್ವಲ್ಪ ಹಾಕಿಸ್ಕೊಂಡಿದ್ದೀನಿ. ನಿಮ್ಮ ರೇಟ್ ತಕ್ಕನಾಗಿ ನೀವು ಹಾಕಿಸ್ಕೊಬೋದು. ಇಲ್ಲಿ ಹಾಫು ಫುಲ್ಲು ಅಂತ 2 ಥರ ಕೊಡ್ತಾರೆ. ನಾನು ಒಂದು ಹಾಫ್ಗಿಂತ ತುಂಬ ಕಮ್ಮಿ ಹಾಕ್ಸ್ಕೊಂಡಿದ್ದೀನಿ. ಪ್ಲೇಟ್ ಸಿಕ್ತು, ಅದರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಕಾಣಿಸ್ತದೆ. ನಾರ್ಮಲ್ ತೊಗೊಂಡ್ರೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಇವರು ತಿನ್ನೋಕ್ಕೆ. ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಮಾಂಸ ಆಗ್ಬೋದು ಪ್ರತಿಯೊಂದು ಐಟಮು. ನಾನು ಇಲ್ಲಿ ಒಂದು ಮುದ್ದೆ ಹಾಕ್ಸ್ಕೊಂಡಿದ್ದೀನಿ. ಬೋಟಿ, ತಲೆ ಮಾಂಸ, ಮಟನ್ ಕುರ್ಮಾ, ಹಾಗೆ ಕೈಮಾ ಕೊಟ್ಟಿದ್ದಾರೆ. ಕೈಮಾ ಬಾಲ್ ನೋಡ್ಬೋದು ಎಷ್ಟು ದಪ್ಪ ಇದೆ ಅಂತ. ತುಂಬ ದಪ್ಪ ಇದೆ. ಸೊ ಕೈಮಾ ಬಾಲು ಜೊತೆಗೆ ಒಂದು ಮೊಟ್ಟೆನೂ ಹಾಕ್ಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಬ್ಲೆಡ್ ಕೂಡ ಸಿಗುತ್ತೆ, ಬೇಕಾದರೂ ಟ್ರೈನ್ ಮಾಡ್ಬೋದು. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ. ನೋಡಿ, ಇದು ಮಟನು ಆ ಚರ್ಬಿಗೆ ಹೆಂಗೆ ಅಂಟ್ಕೊಂಡಿದೆ ನೋಡಿ. ಇದು ಅದು ಹಂಗೆ ಬಿಟ್ಟೇ ಇಲ್ಲ ಇದು. ಆಹಾ, ಸಿಕ್ಕಾಪಟ್ಟೆ ಸ್ಮೂತಾಗಿದೆ ಮಟನು. ನೋಡಿಲಿ, ಮುಟ್ಟಿದ್ರೆ ಮುರಿದೇ ಹೋಗ್ತಿದೆ ಹಂಗೆ. ಚೆನ್ನಾಗಿದೆ, ನೋಡೋಣ. ಲೋ ಫ್ಲೇಮಲ್ಲಿ ಕ್ಲೀನಾಗಿ ನಿಂತ್ಕೊಂಡು ಬೇಯಿಸಿರೋಂಗಿದೆ. ಇದನ್ನ ತುಂಬ ಸಾಫ್ಟಾಗಿದೆ, ಸ್ಪಂಜ್ ಇದ್ದಂಗಿದೆ. ಇಲ್ಲಿ ಭಾನುವಾರ ಬಂದಂತೂ ಕಾಲಿಡಕ್ಕೆ ಜಾಗ ಇರೋದಂತ. ಇಲ್ಲಿ ವೀಕೆಂಡಲ್ಲಿ ಸಿಕ್ಕಾಬಟ್ಟೆ ಜನ ಇರ್ತಾರೆ. ನೋಡೋಣ, ಬೇರೆ ಐಟಮ್ ಟ್ರೈ ಮಾಡೋಣ. ನಾನೀಗ ಟ್ರೈನ್ ಮಾಡಿದ್ದು ಮಟನ್ ಕುರ್ಮಾ. ತಲೆ ಮಾಂಸ ತೋರಿಸ್ತೀನಿ ನೋಡಿ. ತಲೆ ಮಾಂಸ ಇದು ಹೆಂಗಿದೆ ನೋಡಿ. ತಲೆ ಮಾಂಸ ಒಳ್ಳೆ ಮಸಾಲೆ ಹಾಕಿ, ಒಳ್ಳೆ ಕಾಯಿ, ಕಡಲೆ, ಕೆಲವೊಂದು ಮಸಾಲೆ ಇರುತ್ತಲ್ಲ ಇವ್ರದ್ದೇ, ಎಲ್ಲ ಹೋಮ್ ಮೇಡ್ ಮಸಾಲ ಯೂಸ್ ಮಾಡ್ತಾರಂತೆ. ಅದರಿಂದ ಪ್ರತಿ ಬೈಟ್ನಲ್ಲೂ ಸಕ್ಕ ಟೇಸ್ಟ್ ಕೊಡ್ತಿದೆ ನನಗಂತೂ. ಸ್ಟ್ರೀಟ್ ಫುಡ್ಡೇ ತಿನ್ನಕ್ಕಂತೂ ನೆಕ್ಸ್ಟ್ ಲೆವೆಲ್ ಇದೆ. ತಲೆ ಮಾಂಸ ನೋಡುವ. ನಾಲ್ಗೆ ಮೇಲೆ ಬಿದ್ದರೆ ಸಾಕು ಪೀಸು. ಆ ಟೇಸ್ಟು ಪಟ ಅಂತ ತಿಂದು ಮುಗಿಸಿ ಖಾಲಿ ಮಾಡೋಣ ಅನ್ಸುತ್ತೆ. ಏನು ಹೇಳೋಕ್ಕಾಗುತ್ತೆ. ಯಾವುದೇ 5 ಸ್ಟಾರ್ ಹೋಟೆಲ್ ಕುತ್ಕೊಂಡು ಊಟ ಮಾಡಿದ್ರು ಈ ಥರ ಬೆಸ್ಟ್ ಟೇಸ್ಟು ನಮ್ಮ ಸ್ಟ್ರೀಟಲ್ಲಿ ಮಾತ್ರ ಸಿಗೋದು. ಇಲ್ಲಿ ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಗಾರೆ ಕೆಲಸದವರು, ಅದು ಬಿಟ್ಟು ಪಕ್ಕ ಮನೆಯವರು, ರೋಡಲ್ಲಿ ಹೋಗೋರು, ಏನಪ್ಪ ಇಷ್ಟೊಂದು ಜನ ಅವರಲ್ಲ ಅಂತನಾದರೂ ಒಂದು ವಿಸಿಟ್ ಹಾಕಿ 100% ಟೇಸ್ಟ್ ಮಾಡುವಂಥ ಜಾಗ ಇದು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟು ಕೈಮಾ ಬಾಲ್ ನೋಡಿ, ತೋರಿಸ್ತೀನಿ. ಆಹಾ, ಕೈಮಾ ಒಳ್ಳೆ ಮಸಾಲೆ ಎಲ್ಲ ಹಾಕೋರೆ ಗುರು. ಚೆನ್ನಾಗಿದೆ. ಒಳ್ಳೆ ಮಸಾಲೆ ಲೋಡೆಡ್, ಸಕ್ಕತ್ತಾಗಿದೆ. ಕೊಡೋ ದುಡ್ಡಿಗೆ ವರ್ತು ಫುಡ್ಡು. ನಿಮಗೆ ಬೋಟಿ ತೋರಿಸ್ಲಿಲ್ಲ. ಪ್ಲೇಟು ಸುಡ್ತಾ ಇದೆ ಅಂತ ಡಬಲ್ ಪ್ಲೇಟ್ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿ. ನಿಮಗೆ ತಣ್ಣೀರೋದು ಯಾವುದು ಸಿಗೋಲ್ಲ, ಸಿಕ್ಕಿದ್ರೆ ಬಿಸಿನೇ ಸಿಗೋದು. ಅದರಿಂದ ಹಿಡ್ಕೊಳಕ್ಕಾಗ್ತಿಲ್ಲ, ಅದಕ್ಕೆ ಕೆಳಗಡೆ ಪ್ಲೇಟ್ ಹಾಕಿದ್ದೀನಿ. ನೋಡಿ, ಇಲ್ಲಿ ಚರ್ಬಿಗಂತೂ ಮೋಸ ಇಲ್ಲ. ಇಲ್ಲಿಗೆ ಬಂದವ್ರಿಗೆ ಚೆಲ್ತಾ ಇದೆ. ಪ್ಲೇಟು ಸ್ವಲ್ಪ ದೊಡ್ಡ ತೊಗೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಪ್ಲೇಟ್ ಇರೋದೇ ಇಷ್ಟೇನೋ. ಬೋಟಿ
ವಿಡಿಯೋಗೆ ಅಂತ ನಾನು ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ. ಅಷ್ಟು ವೆರೈಟಿ ಸಿಗುತ್ತೆ ಅಲ್ಲಿ 100%. ಬೋಟಿ ನೋಡುವ. ಪ್ರತಿಯೊಂದು ಐಟಮ್ನ ನೀಟಾಗಿ ಕುಕ್ ಆಗಿರೋದ್ರಿಂದ ತಿನ್ನೋಕ್ಕೂ ಟೇಸ್ಟ್ ತುಂಬ ಚೆನ್ನಾಗಿದೆ. ನೋಡಿಲ್ಲಿ ಬೋಟಿ ಆಗ್ಬೋದು, ನಾನು ಹಾಕ್ಸ್ಕೊಂಡಿರೋ ಪ್ರತಿಯೊಂದು ಐಟಮು ತಟ್ಟೆಯಲ್ಲಿ ಏನು ಕಾಣಿಸ್ತಾ ಇದೆಯೋ ಅದೆಲ್ಲ ಪ್ರಾಪರಾಗಿ ಬೆಂದು ಬಾಯಿಗೆ ಹದವಾಗಿ ಮಾಂಸ ಸಿಗ್ತಿದೆ ಮಾತ್ರ. ಈ ಕಡೆ ಸೈಡ್ ಇದ್ದವರು ಮಿಸ್ ಮಾಡದೆ ವಿಸಿಟ್ ಮಾಡಿ. ತಟ್ಟೆ ತುಂಬ ಇಷ್ಟು ಹಾಕ್ಸ್ಕೊಂಡಿದೆಯಲ್ಲ, ದೃಷ್ಟಿ ಆಗಲ್ವ ಗುರು ಅಂತ ಅನ್ಬೋದು. ನಾವು ಮಾಡೋದೇ ಫುಡ್ ಬ್ಲಾಗು. ಇಲ್ಲಿ ಚಿಕನ್ನು ಮಟನ್ನು ಎರಡೂ ಸಿಗುತ್ತೆ. ಇದು ಚಿಕನ್ ಕುರ್ಮಾ ಇದು. ವಾ ನಾಲ್ಗೆಗೆ ಒಳ್ಳೆ ಟೇಸ್ಟು. ನನಗಂತೂ ಯಪ್ಪ ಕುತ್ಕೊಂಡು ನೆಮ್ಮದಿಯಾಗಿ ತಿಂತೀನಿ ಈಗ. ನೋಡಿದ್ರಲ್ಲ, ಈ ಜಾಗಕ್ಕೆ 100% ವಿಸಿಟ್ ಮಾಡಿ. ಕೊಡೋ ದುಡ್ಡಿಗೆ ಪೈಸಾ ವಸೂಲ್ ಅಂತ ಹೇಳ್ತೀನಿ. ನಾನು ಮುಂದಿನ ವಿಡಿಯೋ ಸಿಗ್ತೀನಿ. ಟಾಟಾ. ಹಾಂ, ಏನು ಲೊಕೇಶನ್ ಬರುತ್ತೆ ಇದು ಸರ್? ಲೊಕೇಶನ್ನು ಸರ್ ಅವಲಹಳ್ಳಿ ಬಿಡಿಯ ಪಾರ್ಕು. ಹಾಂ, ಅವಲಹಳ್ಳಿ ಬಿಡಿಯ ಪಾರ್ಕ್ ಎದುರುಗಡೆ ಸರ್.